ಇದೊಂದು ಹಿಂದೂ ರಾಷ್ಟ್ರ, ಇದೊಂದು ಹಿಂದೂ ರಾಷ್ಟ್ರ. ಹಿಂದೂ ರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದು ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ಧರ್ಮಕ್ಕೆ ಮಹತ್ವ ಕೊಡಬೇಕಾಗ್ತದೆ ಅಂತ ಹೇಳಿ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಕೆಲವು ನಾಯಕರು ಇದು ಹಿಂದೂ ರಾಷ್ಟ್ರ ಆಗಲಿಕ್ಕೆ ಬಿಡೋದಿಲ್ಲ ಅಂತ ವಾದಗಳನ್ನ ಮಾಡಿದ್ರೆ, ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದೇನು, ಈ ಒಂದು ರಾಷ್ಟ್ರ ಹಿಂದೂ ರಾಷ್ಟ್ರ, ಇಲ್ಲಿ ಹಿಂದೂ ರಾಷ್ಟ್ರದಲ್ಲಿ ಧರ್ಮಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗ್ತದೆ ಅಂಥೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ. ಇವರ ಮಾತುಗಳನ್ನು ಕೇಳ್ತಾ ಇದ್ರೆ ಬಹುತೇಕ ಹಿಂದುತ್ವದ ಎಳೆ ಇವರನ್ನ ಜಗ್ಗುತ್ತಾ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಈಗಾಗಲೇ ಮೋದಿಜಿಯವರ ಜೊತೆಗೆ ಒಳ್ಳೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅಮಿತ್ ಶಾ ಅವರ ಜೊತೆಗೂ ಕೂಡ ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಕೇಂದ್ರದ ನಾಯಕರನ್ನ, ಬಿಜೆಪಿಯ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ವರಿಷ್ಠರಾಗಿರ್ತಕ್ಕಂತಹ ಹೈಕಮಾಂಡ್ನಲ್ಲೂ ಕೂಡ ಇದು ಬೇಸರ ಉಂಟು ಮಾಡಿದೆ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ. ಆದರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಈ ಹಿಂದುತ್ವದ ವಲಯದಲ್ಲಿ ಹೋಗ್ತಾ ಇದ್ದಾರೆ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಮುಂಚಿತವಾಗಿಯೂ ಕೂಡ RSS ನಲ್ಲಿ ಕಾರ್ಯನಿರ್ವಹಿಸಿ ಬಂದವರು ಮತ್ತು ವಿಧಾನಸೌಧದಲ್ಲೇ ಸದಾ ವಾತ್ಸಲ್ಯ ಗೀತೆ ಹಾಡಿದವರು. ಇತ್ತೀಚಿನ ದಿನಮಾನಗಳಲ್ಲಿ ಮೋದಿಜಿಯವರ ಜೊತೆಗಿರುವಂತಹ ಒಡನಾಟ, ಪ್ರಹ್ಲಾದ್ ಜೋಶಿಯವರ ಜೊತೆಗಿರ್ತಕ್ಕಂಥ ಒಡನಾಟ ಮತ್ತು ಯಡಿಯೂರಪ್ಪನವರ ಜೊತೆಗಿರ್ತಕ್ಕಂಥ ಒಳ್ಳೆ ಒಡನಾಟ, ಅಮಿತ್ ಶಾ ಅವರ ಜೊತೆಗಿರ್ತಕ್ಕಂಥ ಒಳ್ಳೆ ಒಡನಾಟ, ಇದೆಲ್ಲವನ್ನು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹಿಂದುತ್ವವಾದಿ ಅನ್ನೋದೆಲ್ಲರಿಗೂ ತಿಳಿಯುತ್ತೆ. ಇನ್ನೊಂದು, ಡಿ ಕೆ ಶಿವಕುಮಾರ್ ಅವರು ಯಾಕೆ ಹಿಂದುತ್ವವನ್ನ ಪ್ರೀತಿಸ್ತಾ ಇದ್ದಾರೆ ಮತ್ತು ಹಿಂದುತ್ವ ಅಂತ ಹೇಳ್ಕೊಳ್ತಾರೆ. ಇದುವರೆಗೂ ನೋಡಿ, ಕಾಂಗ್ರೆಸ್ನಲ್ಲಿ ಯಾವುದೇ ನಾಯಕನು ಕೂಡ ಡಿ ಕೆ ಶಿವಕುಮಾರ್ ಅವರ ಹಾಗೆ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿಲ್ಲ ಅಥವಾ ತೋರ್ಸೋಕ್ಕೂ ಪ್ರಯತ್ನ ಪಟ್ಟಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಸಹ ಕಾಂಗ್ರೆಸ್ ಪಕ್ಷದ ಕೆಲವು ವಿಚಾರಗಳನ್ನು ಆಂತರಿಕವಾಗಿ ಅಳೆದುಕೊಂಡಿದ್ರೂ ಸಹ ನಾನು ಒಬ್ಬ ಹಿಂದೂ ಅಂತ ಹೇಳ್ತಕ್ಕಂಥದ್ದನ್ನು ಎಲ್ಲಿಯೂ ಕೂಡ ಮರೆತಿಲ್ಲ ಡಿ ಕೆ ಶಿವಕುಮಾರ್. ಪ್ರತಿ ಬಾರಿಯಲ್ಲೂ ಕೆಲವು ಇಂಟರ್ವ್ಯೂಸ್ಗಳಲ್ಲೂ ನೀವು ಹಿಂದೂ ಧರ್ಮಕ್ಕೆ ಸೇರಿದವರ ಅಂತ ಪ್ರಶ್ನೆ ಮಾಡಿದ್ರೆ ನಾನೊಬ್ಬ ಹಿಂದೂ ಅಂಥೇಳಿ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇದು ಹಿಂದೂ ರಾಷ್ಟ್ರ ಅನ್ನೋದನ್ನು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಕೆಲವು ನಾಯಕರಿಗೆ ಬೆಂಕಿ ಬಿದ್ದಿದೆ. ಡಿ ಕೆ ಶಿವಕುಮಾರ್ ಕೂಡ ವಾರ್ನಿಂಗ್ ನೆಪದಲ್ಲಿ ಲೆಕ್ಕಾಚಾರ ಬೇರೆನೇ ಹಿಡಿದಿದ್ದಾರೆ. ರಾಜ್ಯದಲ್ಲಿ ಹಿಂದುತ್ವದ ವಿರುದ್ಧ ಮಾತನಾಡ್ತಾ ಹೋದ್ರೆ ಬಿಜೆಪಿಗೆ ಬಂದಂಥ 66 ಸೀಟ್ ಇತ್ತಲ್ಲ, ಅದು ಕೂಡ ನಮಗೆ ಸಿಗಲ್ಲ ಮುಂಬರುವಂಥ ಚುನಾವಣೆಗಳಲ್ಲಿ. ಅದಕ್ಕೆ ಯಾರೂ ಕೂಡ ಹಿಂದುತ್ವದ ಬಗ್ಗೆ ನೇರಾನೇರವಾಗಿ ಕಾಳಗಕ್ಕಿಳಿದು ಮಾತಾಡೋ ಹಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರವೇ ಬೇರೆ ರೀತಿ ಆಗ್ತಾ ಇದೆ. ಬಹುತೇಕ 28ರ ಚುನಾವಣೆಯಲ್ಲಿ ಅಂದರೆ 2028ರ ಚುನಾವಣೆಯಲ್ಲಿ ಡಿ ಕೆ ತಂತ್ರಗಾರಿಕೆ ಬೇರೆ ಇದೆಯಾ, ಹಿಂದುತ್ವಗಳನ್ನು ಸೆಳೆಯುವ ಲೆಕ್ಕಾಚಾರದಲ್ಲಿ ಇದ್ದಾರಾ ಡಿ ಕೆ ಶಿವಕುಮಾರ್? ಯಾಕಂದ್ರೆ ಸಿದ್ದರಾಮಯ್ಯನವರ ತರ ಅಹಿಂದ ನಾಯಕ ಅಂತೂ ಅಲ್ಲ ಡಿ ಕೆ ಶಿವಕುಮಾರ್ ಅವರು, ಅದಂತೂ ಸ್ಪಷ್ಟ. ಆದರೆ ಡಿ ಕೆ ಶಿವಕುಮಾರ್ ಎಲ್ಲಾ ಸಮುದಾಯದವರನ್ನೂ ಕಾಯ್ಕೊಂಡು ಹೋಗುವಂತ ನಾಯಕ. ಸಿದ್ದರಾಮಯ್ಯನವರು ಇದ್ರಲ್ಲ, ಹಿಂದೂಗಳನ್ನು ವಿರೋಧ ಮಾಡ್ತಾ ಇದ್ರಲ್ಲ, ಆ ಥರ ಅಲ್ಲ ಇವರು. ಡಿ ಕೆ ಶಿವಕುಮಾರ್ ಅವರು ಹಿಂದೂಗಳನ್ನು ಕೂಡ ಜೊತೆ ಕರ್ಕೊಂಡು ಹೋಗಬೇಕು, ಇದು ಹಿಂದೂ ರಾಷ್ಟ್ರವೇ. ಅದು ಮುಂದೆ ಏನು ಮಾಡ್ತಾರೋ, ಅಧಿಕಾರ ಇನ್ನು ಕೇಂದ್ರದಲ್ಲಿ ಸಿಕ್ಕಾಗ ಅದೇನಾಗುತ್ತೋ ಗೊತ್ತಿಲ್ಲ, ಅದು ವ್ಯವಸ್ಥೆನೇ ಬೇರೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನು, ಹಿಂದೂಗಳು ಬೇರೆ, ಎಲ್ಲ ಸಮುದಾಯದವರನ್ನ ಕರ್ಕೊಂಡು ಹೋಗಬೇಕು. ಆದರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅವರು, ಯಾವುದೋ ಒಂದು ಧರ್ಮ ಮೆಚ್ಚಿಸೋದಕ್ಕೆ ಹಿಂದೂ ರಾಷ್ಟ್ರ ಅಲ್ಲ ಇದು ಅಂತ ಹೇಳಲಿಕ್ಕೆ ಹೋಗಲಿಲ್ಲ, ಇದು ಹಿಂದೂ ರಾಷ್ಟ್ರವೇ ಅಂತ ಸ್ಪಷ್ಟವಾಗಿ ಹೇಳಿದ್ರು ಡಿ ಕೆ ಶಿವಕುಮಾರ್. ಆ ಸ್ಪಷ್ಟತೆ ಈಗ ಕಾಂಗ್ರೆಸ್ಸಿನ ವರಿಷ್ಠರಿಗೆ ಏನು ಆ ಜಾಲತಾಣಗಳಲ್ಲಿ ವಿಡಿಯೋ ಹೋಗಿ ತಲುಪುತ್ತೆ. ಇಡೀ ಕೇಂದ್ರದ ವರಿಷ್ಠರು, ಕಾಂಗ್ರೆಸ್ನ ವರಿಷ್ಠರು ಈಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ.
ಅಸಮಾಧಾನ ಅಂದ್ರೆ ಹೇಗೆ? ಡಿ ಕೆ ಶಿವಕುಮಾರ್ ಅವರು ಈ ಥರ ಮಾತಾಡಬಾರ್ದಿತ್ತು, ಹಿಂದೂ ರಾಷ್ಟ್ರ ಇದು ಅಂತ ಮಾತನಾಡ್ಬಿಟ್ರು. ಕಾಂಗ್ರೆಸ್ಗೆಲ್ಲೋ ಒಂದು ಕಡೆ ಹೊಡೆತ ಬೀಳುತ್ತೆ ಅಂತ ಆಯೋಜನೆ ಮತ್ತು ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಡಿ ಕೆ ಸಂಚಲನವೇ ಬೇರೆ. ಹಿಂದೂಗಳನ್ನ ಜೊತೆ ಕರ್ಕೊಂಡು ಹೋದ್ರೆ ಇನ್ನೂ ಹೆಚ್ಚಿನ ಕಾಲದವರೆಗೆ ಸಿಎಂ ಆಗಿ ಮುಂದುವರಿಬಹುದು ಡಿ ಕೆ ಶಿವಕುಮಾರ್. ಈ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ಅವರು ಇದು ಹಿಂದೂ ರಾಷ್ಟ್ರ, ಸದಾವತ್ಸಲ್ಯ ಅಷ್ಟೇ ಅಲ್ಲ, RSSನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಕಾರ್ಯನಿರ್ವಹಿಸಿ ಬಂದಿದ್ದಾರೆ. ಅದಕ್ಕಾಗಿ ಯಾವಾಗಲೂ ಕೂಡ ನಾನ್ ಹಿಂದೂ ಅಂತ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ. ಡಿ ಕೆ ಶಿವಕುಮಾರ್ BJPಯ ಕೆಲವು ಕಾರ್ಯಕರ್ತರ ಜೊತೆಗೂ ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರಂತೆ, ಶಬಾಷ್. ಆದರೆ ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು BJPಯ ಹಿಂದೂ ನಾಯಕರ ಜೊತೆಗೆ ಬಹಳ ಆಪ್ತತೆಯ ಕ್ಲೋಸ್ನಲ್ಲಿದ್ದಾರಂತೆ ಡಿ ಕೆ ಶಿವಕುಮಾರ್, ಬಹಳ ಆತ್ಮೀಯವಾಗಿದ್ದಾರಂತೆ. ಇನ್ನು RSSನ ಮೋಹನ್ ಭಗವತ್ರವರ ಜೊತೆಗೂ ಕೂಡ ಬಹಳ ಆತ್ಮೀಯವಾಗಿದ್ದಾರಂತೆ. ಇದನ್ನೆಲ್ಲ ಕೇಳಿದಾಗ ಕಾಂಗ್ರೆಸ್ನಲ್ಲಿ ಹೊತ್ತಿ ಉರಿತಾ ಇದೆ. ಏನು RSS, ಏನು ಹಿಂದುತ್ವ? ನಮ್ಮ ಸಿದ್ಧಾಂತವೇ ಅಜೆಂಡಾವೇ ಈ ಹಿಂದುತ್ವ ಅನ್ನೋದರ ಮೇಲೆ ಉಗಿಯೋದು, RSSನ ಕೆಂಡ ಕಾರೋದು. ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ RSSನ ಗೀತೆ ಹಾಡಿದ್ರು ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಹಾಡಿದ್ರು, ಬಟ್ ಹಾಡಿದ್ರಲ್ಲ. ಈಗ ನೋಡಿದ್ರೆ ಇದು ಹಿಂದೂ ರಾಷ್ಟ್ರಾಣೆ ಅಂತ ಹೇಳ್ತಾರೆ, ವಿಧಾನಸೌಧದಲ್ಲಿ ಹಾಡಿದ್ದು ಇದು ಹಿಂದೂ ರಾಷ್ಟ್ರಾಣೆ ಅಂತ ಒಪ್ಕೊಂಡಿದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ಇವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದೇ ತಪ್ಪಾಗೋಯ್ತಾ ಅಂತ ರಾಹುಲ್ ಗಾಂಧಿ ಗುಣವೂ ಹಾಗೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಡಿ ಕೆ ಮಾತ್ರ ಬಹಳ ಸ್ಪಷ್ಟತೆಯಿಂದ ಹೇಳಿದ್ದಾರೆ ಇದು ಹಿಂದೂ ರಾಷ್ಟ್ರ ಅಂತ. ಅದನ್ನು ನೀವು ಕ್ಲಿಪ್ ನೋಡಿದ್ದೀರಿ. ಈಗ ನಿಮಗೇನು ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಬಗ್ಗೆ? ಯಾಕೆ ಡಿ ಕೆ ಶಿವಕುಮಾರ್ ಇದು ಹಿಂದೂ ರಾಷ್ಟ್ರ, ಸದಾವತ್ಸಲ್ಯ ಆಡೋದಾಗಿರ್ಬೋದು, BJPಗರ ಜೊತೆಗೆ, ಮೋದಿಯವರ ಜೊತೆಗೆ, ಅಮಿತ್ ಶಾ ಅವರ ಜೊತೆಗೆ ಕ್ಲೋಸ್ ಇರುವಂಥದ್ದಾಗಿರ್ಬೋದು, ಇದನ್ನೆಲ್ಲವನ್ನ ನೋಡಿದಾಗ ನಿಮಗೇನು ಅನಿಸುತ್ತೆ? ಡಿ ಕೆ ಯಾವ ಥರದ ತಯಾರಿ ನಡೆಸ್ಕೊಂಡಿದ್ದಾರೆ ಅನಿಸುತ್ತೆ? ಅಥವಾ ಡಿ ಕೆ ನಿಜವಾಗಿಯೂ ಕೂಡ ಹಿಂದುತ್ವದ ಮೇಲೆ ಪ್ರೇಮ ಇರುವಂತಹ ಹಿಂದುತ್ವವಾದಿನ? ತಪ್ಪದೆ ಕಮೆಂಟ್ ಮಾಡಿ.